ಸರ್ಕಾರದ ಆದೇಶದಂತೆ ಸರ್ಕಾರಿ ಗಿರಣಿಯಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡು ಹೀಗಾಗಿ ಹಕ್ಕುಪತ್ರ ಪಡೆಯದೇ ಇರ್ತಕ್ಕಂಥ ಇವರಿಗೆ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಖ್ಯ ವಿಧಾನಸಭಾ ಶಾಸಕರಾದ ಶ್ರೀಮತಿ ದಯಾನಂದರವರು ವಹಿಸಿಕೊಂಡಿದ್ದಾರೆ. ಅವರಿಗೆಲ್ಲರೂ ಅದೇ ರೀತಿ ಶಾಸಕ ಸರ್ಕಾರದ ರಾಜಶೇಖರ ಮೂರ್ತಿ ಸರ್ ರಾಹುಲ್ ಪೈರತ್ವವಾಗಿ ಸ್ವಾಗತವನ್ನು ಅದೇ ರೀತಿ ಕನ್ನಡ ಪಂಚಾಯತಿ ಉಪಾಧ್ಯಕ್ಷರಾದ ವಸ್ಕೆ ರಮೇಶ್ ಅವರು ಅವರಿಗೆ ಪೈರತ್ವವಾಗಿ ಸ್ವಾಗತವನ್ನು ಅದೇ ರೀತಿ ಸಮಾರಂಭದಲ್ಲಿ ವಿವಿಧ ರಾಜಕೀಯ ಪಕ್ಷದ ಮುಖಂಡರು ಅಧ್ಯಕ್ಷರು ಸದಸ್ಯರು ಮತ್ತು ಸಾರ್ವಜನಿಕರು ಕಚೇರಿ ಸಿಬ್ಬಂದಿಗಳು ಎಲ್ಲರೂ ಹಾಜರಿದ್ದಾರೆ. ಪತ್ರಿಕಾ ಪ್ರತಿನಿಧಿಗಳು ಅವರಿಗೂ ಪೈರತ್ವವಾಗಿ ಸ್ವಾಗತವನ್ನು ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ನ್ಯಾಯಮೂರ್ತಿ ಮೇಡಮ್ ಅವರೇ, ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರಾದಂಥ ರಮೇಶ್ ಅವರೇ ಮತ್ತು ಎಲ್ಲ ಹಿರಿಯ ನಾಗರಿಕ ಬಂಧುಗಳೇ ಮತ್ತು ಬಹಳ ಮುಖ್ಯವಾಗಿ 94 ಸಿಯಲ್ಲಿ ಫಲವನ್ನು ನಿರ್ವಹಿಸತಕ್ಕಂಥ ಎಲ್ಲ ನಾಗರಿಕರು, ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಸರ್ಕಾರಿ ಜಮೀನುಗಳಲ್ಲಿ ಅಕ್ರಮವಾಗಿ ಮನೆ ಕಟ್ಟುಕೊಂಡಿರ್ತಕ್ಕಂಥವರಿಗೆ ಸಕ್ರಮಗೊಳಿಸಿ ಹಕ್ಕುಪತ್ರ ಕೊಡ್ತಕ್ಕಂಥದ್ದು ಬಹುದೊಡ್ಡ ಅಂತಾನೆ. ಅದರ ಮೂಲಕ ಅವರಿಗೆ ಸೂರಿನ ಹಕ್ಕು ಅಥವಾ ಸೂರಿನ ಒಂದು ಸ್ವಾತಂತ್ರ್ಯ ಅದನ್ನು ಕೊಡ್ತಕ್ಕಂಥದ್ದು ಭರವಸೆ ಕೊಡ್ತಕ್ಕಂಥದ್ದು ಸರ್ಕಾರದ ಉದ್ದೇಶ. ಈ ದಿಕ್ಕಿನಲ್ಲಿ ಈ ದಿನ ನಾವು 53 ಜನ ಫಲಾನುಭವಿಗಳಿಗೆ ಕೊಡ್ತಾ ಇದ್ದೀವಿ. ಕಳೆದ 1ನೇ ತಾರೀಕು ಮಾನ್ಯ ಶಾಸಕರು ಹಕ್ಕುಪತ್ರ ವಿತರಣೆ ಮಾಡಬೇಕು ಅಂತ ಕಾರ್ಯಕ್ರಮವನ್ನು ಆಯೋಜನೆ ಕೊಟ್ಟಿದ್ದರು. ಅವರ ಕಾರಣದಿಂದ ಅವರೇನೆ ಇವತ್ತು ಈ ದಿನಕ್ಕೆ ಮುಂದುವರಿದರು. ಆದರೆ ಈ ದಿನ ನಾವು ಇಟ್ಕೊಂಡಿದ್ವಿ. ಇನ್ನು ಉಳಿದ ತಾಲೂಕಿನ 4 ಹೋಬಳಿಗಳ 53 ಜನ ಫಲಾನುಭವಿಗಳು ದಿನ ಹಕ್ಕುಪತ್ರಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಈ 53 ಜನ ಅಲ್ಲದೆ ಸುಮಾರು ಇನ್ನೂ ಅನೇಕ ಹಕ್ಕುಪತ್ರಗಳನ್ನು ಕೊಡೋದು ಬಾಕಿ ಇದೆ. ಯಾಕೆ ಬಾಕಿ ಇದೆ ಅಂದರೆ ಅವರು ಸರ್ಕಾರಕ್ಕೆ ಸಹಾಯ ಮಾಡಬೇಕಾಗಿರ್ತಕ್ಕಂಥ ಶುಲ್ಕವನ್ನು ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಕೆಲವು ಪಂಚಾಯಿತಿಯ ಮುಖಂಡರುಗಳಿಗೆ ಇದುವರೆಗೆ ನಾವು ಏನು ರಿಕ್ವೆಸ್ಟ್ ಮಾಡಿದೆ ಅಂದರೆ 24.4 ಏನು ಹಣ ಇದೆ ಅದರಲ್ಲಿ SCಗಳಿಗೆ ಆ ಶುಲ್ಕವನ್ನು ಭರಿಸಿದ್ರೆ ಖಂಡಿತವಾಗಿ ಅವರು ಕೂಡ ನಾವು ಹಕ್ಕುಪತ್ರ ಕೂಡ ಸುಲಭ ಆಗ್ತದೆ. ಆ ಕಾರಣಕ್ಕೆ ಪಂಚಾಯಿತಿ ವತಿಯಿಂದ ಕೊಡಲಿಕ್ಕೆ ಸಾಧ್ಯವಾದಂಥ ಪರಿಶೀಲನೆ ಮಾಡಬೇಕು ಅಂತ ನಾನು ಮನವಿ ಮಾಡಿದೆ. ಅದನ್ನು ಮಾನ್ಯ ಶಾಸಕರು ನಾನು ಈವರೆಗೆ ಆದೇಶವನ್ನು ಸೂಚನೆ ಕೊಟ್ಟರೆ ಖಂಡಿತವಾಗಿ ಅದಕ್ಕೆ ಬರೀತಕ್ಕಂಥ ಸಂಖ್ಯೆ ಜಾಸ್ತಿ ಆಗ್ತದೆ. ಹಾಗಾಗಿ ಈ ದಿನ ಈ ಒಂದು ಕಾರ್ಯಕ್ರಮದಿಂದ ಸಾಧಿಸತಕ್ಕಂಥ ಗೌರವ ಶಾಸಕ ನ್ಯಾಯಮೂರ್ತಿ ಅವರಿಗೆ ಎಲ್ಲರೂ ಸ್ವಾಗತಗಳು ಕೊಡ್ತಾ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ ನಡೆಸಬೇಕು ಅಂತ ಸಮಾರಂಭಕ್ಕೆ ಹಿರಿಯ ತಾಲೂಕು ನ್ಯಾಯಾಧೀಶ ತಾಲೂಕು ಮಂತ್ರಿಗಳಾದ ಶ್ರೀ ಜಯರಾಮಪುರ ರಾಜೇಂದ್ರ ಅವರು
ಈ ಹೆಸರು ಇರ್ತಕ್ಕಂಥವ್ರು ಫಲಾನುಭವಿಗಳು ಬಂದು ಶಾಸಕರ ಬರೆಯಬೇಕು ಅಂತ ಕೇಳ್ತೀನಿ. ಮೊದಲಿಗೆ ಮಂಜುಳಾ ಚಂದ್ರಯ್ಯ ಹಳೆಕೋಟೆ ವಿಚಾರಣೆ ಮಾಡಿದ್ಮೇಲೆ ಹೋಗ್ಬಿಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನೀವು ನನಗೆ 1 ಗಂಟೆಯಿಂದ ಕಾಯ್ತಾ ಇದ್ದೀರಾ ಅಂತ ನಾನು ಅನ್ಕೊಳ್ತೀನಿ, ಭಾವಿಸ್ತೀನಿ. ಕ್ಷಮೆಯಲ್ಲಿ ನನಗೆ ಬಂಕಲಲ್ಲಿ ತುಂಬಾ ಮುಖ್ಯವಾದ ಕಾರ್ಯಕ್ರಮಗಳಿದ್ದು ಅದನ್ನು ಮುಗಿಸ್ಕೊಂಡು ಬರೋದಕ್ಕೆ ಸ್ವಲ್ಪ ಟೈಮ್ ಆಯಿತು. ಈ ನಮ್ಮ ತಾಲೂಕಿನ ತಹಶೀಲ್ದಾರಾದ ರಾಜೀವ್ ಮೂರ್ತಿ ಸರ್ ಅವರೇ ಹಾಗೂ ನಮ್ಮ ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷರಾದ ರಮೇಶನ್ ಅವರೇ ಮತ್ತು ನಮ್ಮ ಗ್ಯಾರಂಟಿ ಸಮಿತಿಯ ಈ ತಾಲೂಕಿನ ಅಧ್ಯಕ್ಷರಾದ ಜಯರಮಣ ಅವರೇ ಹಾಗೂ ಇಲ್ಲಿ ನಮ್ಮ ಸಾಕಷ್ಟು ಮುಖಂಡರುಗಳು ಬಂದಿದ್ದಾರೆ. ನಮ್ಮ ಬ್ಲಾಕ್ ಅಧ್ಯಕ್ಷರು ಸುರೇಂದ್ರ ಬಂದಿದ್ದಾರೆ, ನಮ್ಮ 2 ಹೋಗಿ ಮತ್ತೆ 3 ಹೋಗಿ ಅಧ್ಯಕ್ಷರುಗಳು ಬಂದಿದ್ದಾರೆ, ಪಾಟ್ನಾ ಬಂದಿದ್ದಾರೆ, ಶಂಕರ್ ಅವರು ಬಂದಿದ್ದಾರೆ, ನಮ್ಮ 6 ಹೋಗಿ ಅಧ್ಯಕ್ಷರಾದ ನಂದಣ್ಣ ಬಂದಿದ್ದಾರೆ, ನಮ್ಮ ಪಟ್ಟಣ ಪಂಚಾಯಿತಿಯ ನಾಮನಿರ್ದೇಶನ ಸದಸ್ಯರುಗಳು ಬಂದಿದ್ದಾರೆ, ನಮ್ಮ ಒತ್ತುವರಿ ಕಮಿಟಿಯ ಸದಸ್ಯರು ಬಂದಿದ್ದಾರೆ, ನಮ್ಮ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಮಾಲೋಣ ಬಂದಿದ್ದಾರೆ. ಸುಮಾರು ಜನ ನಮ್ಮ ಮುಖಂಡರುಗಳೆಲ್ಲ ನಿಮಗೆ ಕೈ ಜೋಡಿಸ್ಲಿಕ್ಕೆ ಬಂದಿರೋದು. ಅವ್ರು ಆಕ್ಚುಲಿ ನನ್ನನ್ನು ನೋಡೋಕ್ಕಿಂತ ಹೆಚ್ಚಾಗಿ ನಿಮಗೆಲ್ಲ ಇವತ್ತು ಅವ್ರಿಗೆ ಒಂಥರ ನಮ್ಮ ಮಹೇಶ್ ಅಣ್ಣಗೆ ಮತ್ತೆ ಲಾರೆನ್ಸ್ ಅಣ್ಣಗೆ ಎಷ್ಟು ಹೇಳಿದ್ರು ಅವ್ರಿಗೆ ತುಂಬಾ ಖುಷಿ ಆಗಿರುತ್ತೆ ಇವತ್ತು ಹಕ್ಕುಪತ್ರಗಳನ್ನ ಆ ಭಾಗಕ್ಕೆ ಕೊಡ್ತಾ ಇದ್ದೀವಿ ಅಂತ. ಮತ್ತೆ ಬಂದಿರುವ ಎಲ್ಲ ಮಾಧ್ಯಮದ ಮಿತ್ರರೇ ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಇವೆಲ್ಲ ತುಂಬಾ ಜನ ಹಿರಿಯರೇ ನನಗೆ ಕಾಣಿಸ್ತಾ ಇದ್ದೀರಾ. ಇವತ್ತು ಏನು 94C ಹಕ್ಕುಪತ್ರಗಳ ಫಲಾನುಭವಿಗಳೇ, ಇವತ್ತು ನನಗನ್ಸುತ್ತೆ ಒಂದ್ ರೀತಿ ಈ ಕೆಲಸ ಮಾಡುವಾಗ ಈ ಜವಾಬ್ದಾರಿ ಶಾಸಕಿಯಾಗಿ ಒಂಥರ ಸಾರ್ಥಕ ಆದಂಗ ಅನ್ಸುತ್ತೆ. ಯಾಕಂದ್ರೆ ಈ ಭಾಗದಲ್ಲಿ ಹೆಚ್ಚಿನ ಹೋರಾಟ ಅಥವಾ ಹೆಚ್ಚಿನ ಬೇಡಿಕೆ ಮನೆ ಸೂರಿಗೆ ಇರಲು ಆ ನಮ್ಮ ಈ ಪರಿಸ್ಥಿತಿಯಲ್ಲಿ ಮಲೆನಾಡಿನ ಒಂದು ಅರಣ್ಯ ಮತ್ತು ಭೂ ಇದರಲ್ಲಿ ಏನ್ ಹೇಳ್ತಾರೆ ಜಂಜಾಟದಲ್ಲಿ ಅಥವಾ ಸಂಘರ್ಷದಲ್ಲಿ ಇದನ್ನು ಕೊಡದೆ ಒಂದು ನಮಗೆ ದೊಡ್ಡ ಕೆಲಸ ಆಗೋಗಿದೆ. ಬಟ್ ಆದ್ರೆ ಇವತ್ತು ಹೇಳ್ಬೇಕು ಅಂದ್ರೆ 2 ವರ್ಷಗಳ ಆದ್ಮೇಲೆ ಈ 94C ನಾನು ಈ ಮಟ್ಟಕ್ಕೆ ನಾವು ಕೊಡ್ತಾ ಇರೋದು. 2 ವರ್ಷ ಹಿಂದೆ ನಾನು ಶಾಸಕಿಯಾಗಿ ಬಂದಾಗ ಅಲ್ಪ 94C ಹಕ್ಕುಪತ್ರಗಳನ್ನ ನಾವು ಕೊಟ್ಟಿದ್ವು. ಆದ್ರೆ ಇವತ್ತು 4 ಹೋಬಳಿಗಳನ್ನ ಸೇರಿ ಇವತ್ತು ಒಂದು ದೊಡ್ಡ ಮಟ್ಟಕ್ಕೆ ನಾವು ಇದನ್ನ ವಿತರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಾನು ತಾಲೂಕಿನ ನಮ್ಮ ತಹಶೀಲ್ದಾರಾದ ರಾಜಶೇಖರ್ ಮೂರ್ತಿ ಸರ್ ಮತ್ತೆ ಇಲ್ಲಿರುವ ಎಲ್ಲ ನಮ್ಮ RIs ಮತ್ತೆ VAಗಳು, ಯಾಕಂದ್ರೆ ಅವರು ಇದಕ್ಕೆ ನಮಗೆ ಸಹಕಾರ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇದು ಕೆಲಸ ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಅದಲ್ಲದೆ ಮತ್ತೆ ಅರಣ್ಯ ಸಿಬ್ಬಂದಿಗಳು, ಅರಣ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಅವ್ರದ್ದು ಸಾಥ್ ಕೊಟ್ಟಿರೋದ್ರಿಂದ ಇದು ಸಾಧ್ಯ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೀವೆಲ್ಲ ಇವತ್ತು ಏನು ಎಲ್ಲ ತಾಲೂಕು ಆಫೀಸಿನ ಎಲ್ಲ ಸಿಬ್ಬಂದಿಗಳು ಮತ್ತೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಇದನ್ನ ಅವ್ರದ್ದೆಲ್ಲ ಕನಸನ್ನ ನೀವು ನನಸು ಮಾಡ್ಕೊಡ್ಲಿಕ್ಕೆ ಒಂದು ಅನುಕೂಲ ಮಾಡ್ಕೊಟ್ಟಿದ್ದೀರಾ. ಎಷ್ಟೋ ಜನ ಎಷ್ಟೋ ವರ್ಷಗಳಿಂದ ಒಂದು 20-25 ವರ್ಷಗಳಿಂದ ಇದಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವತ್ತು ನಿಜವಾಗ್ಲೂ ನನಗೆ ಸಮಾಧಾನ ಸಿಕ್ಕಿದೆ. ಒಂದು ನನಗೆ ಮೊನ್ನೆ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಒಂದು ಮಾತು ಕೇಳಿದ್ರು, ಮೊನ್ನೆ ಹಿರಿಯರು ನಮ್ಮ ಡೆಲ್ಲಿಯಿಂದ ಬಂದವ್ರು ಕೇಳಿದ್ರು, ನೀವು 2 ವರ್ಷದಲ್ಲಿ ಸಾಧನೆ ಏನು ಅಂತ ನನಗೆ ಕೇಳಿದ್ರು. ಸಾಧನೆ ನನಗೆ ಕೇಳಿದಾಗ ನಾನು ಒಂದು ಹೇಳಿದೆ, ನಾವು ಏನು ನಮ್ಮ ಕುಂದೂರು ಸಾರ್ಬೋದು ನಾವು ಬೈಲಿಗದ್ದೆ ಅವರಿಗೆ ಏನು ಜಾಗ ಕೊಡಿಸಿದ್ವು, ಮತ್ತೆ ನಾವು ಚನ್ನಹಳ್ಳಿ ಅವರಿಗೆ ಹಕ್ಕುಪತ್ರಗಳನ್ನ ಕೊಟ್ಟಿದ್ದ ನಾನು ಸಾಧನೆ ಅಂತ ಹೇಳಿದೆ. ಅವ್ರು ಹೇಳಿದ್ರು ಬಟ್ ಆದ್ರೆ ಇಷ್ಟೇ ಫ್ಯಾಮಿಲಿಗಳು ಅಂತ. ನಾನು ಹೇಳಿದೆ ನಮ್ಮ ಕ್ಷೇತ್ರದಲ್ಲಿ ಇಷ್ಟು ಫ್ಯಾಮಿಲಿಗಳಿಗೆ ಜಾಗ ಕೊಡ್ಸೋದ್ರೆ ಒಂದು ದೊಡ್ಡ ಮಾತು ಅಂತ, ಅದಕ್ಕಿಂತ ದೊಡ್ಡ ಸಾಧನೆ ಈ ಕ್ಷೇತ್ರದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾವುದೋ 25 ವರ್ಷಗಳ ಕಾಲ ನಿಂತಿದ್ದು ಬೈಲಿಗದೆ ಏನು ಕುಂದೂರು ಸಾರ್ಬೋರ್ಡ್ನ ಕೊಡ್ಸೋದ್ರಲ್ಲಿ ನಾವೊಂದು ನಮಗೆ ಒಂದು ಶಾಶ್ವತವಾದ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಯಿತು. ಮತ್ತೆ 2019ರಲ್ಲಿ ಏನು ನೆರೆ ಪರಿಸ್ಥಿತಿಯಲ್ಲಿ ಚನ್ನಹಳ್ಳಿ
ಸಂತ್ರಸ್ತರಿಗೆ ನಾವು ಮತ್ತೆ ಹಕ್ಕುಪತ್ರಗಳನ್ನ ಕೊಟ್ಟು ಅದು ಒಂದು ಸಾಧನೆ ಮಾಡ್ದಂಗಾಯ್ತು. ಇವತ್ತು ಈ ಹಕ್ಕುಪತ್ರಗಳನ್ನ ಕೊಟ್ಟು ನನಗೆ, ಯಾಕಂದ್ರೆ ಭೂಮಿ ಕೊಡೋದು ಎಷ್ಟು ಕಷ್ಟ ಇದೆ ಅಂತ ನಮ್ಮ ಈ ಭಾಗದವರಿಗೆ ಮಾತ್ರ ಗೊತ್ತು. ಆಮೇಲೆ ಆ ಭೂಮಿಗೆ ಏನ್ ಬೆಲೆ ಇದೆ ಅಂತ, ಯಾಕಂದ್ರೆ ಈಗ ನಾನು ನೋಡ್ತಾ ಇದ್ದೀನಿ ಎಲ್ಲ ತುಂಬಾ ಚಿಕ್ಕದು, ಅಲ್ಪ ಸ್ವಲ್ಪ ಜನ ಸ್ವಲ್ಪ ಜಾಸ್ತಿ ಇರ್ಬೋದು, 30/40ಗೆ ನೀವೆಲ್ಲರೂ ಪಾಪ ಇವತ್ತು ಹಕ್ಕುಪತ್ರ ಅಥವಾ ನಮ್ದು ಅಂತ ನೀವು ಹೇಳ್ಕೊಳಕ್ಕೆ ಇವತ್ತಿಂದ ನಿಮಗೆ ಸಾಧ್ಯ ಆಗುತ್ತೆ. ಸೊ ಇಷ್ಟು ಕೊಡ್ಸೋದೇ ನಮಗೆ ಒಂದು ದೊಡ್ಡ ಸಾಧನೆ ಅಥವಾ ಒಂದು ದೊಡ್ಡ ಸಾರ್ಥಕತೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಇವತ್ತೇನು ಈ ಒಂದು ಹಕ್ಕುಪತ್ರ ಅಥವಾ ಈ ಜಾಗ ಬಂದ ಮೇಲೆ ನಿಮ್ಮೆಲ್ಲರ ಜೀವನ, ನಿಮ್ಮೆಲ್ಲರ ಭವಿಷ್ಯ, ಯಾಕಂದ್ರೆ ತುಂಬಾ ಜನಕ್ಕೆ ವಯಸ್ಸಾಗಿದೆ, ನಿಮ್ಮ ಮಕ್ಕಳ ಭವಿಷ್ಯನೂ ಕೂಡ ಉಜ್ವಲವಾಗಿರ್ಲಿ ಅಂತ ನಾನು ಆಶಿಸ್ತೀನಿ. ನಿಮ್ಮೆಲ್ಲರ ಆರೋಗ್ಯ ಚೆನ್ನಾಗಿರ್ಲಿ ಅಂತ ನಾನು ಆಶಿಸ್ತೀನಿ. ನಿಮಗೆಲ್ಲರಿಗೂ ಒಂದು ರೀತಿ ಸುಖ, ಸಂಪತ್ತು, ಸಮೃದ್ಧಿ ಈ ವಿಚಾರದಿಂದ ಸಿಗಲಿ ಅಂತ ನಾನು ಆಶಿಸ್ತೀನಿ. ಮತ್ತೆ ಇನ್ನೂ ಏನು ನಮಗೆ ನನ್ನ ಶಾಸಕಿ ಜವಾಬ್ದಾರಿ ನನಗೆ ಇನ್ನೂ ಒಂದು 3 ವರ್ಷದ ಅವಧಿ ಇದೆ. ಅದರಲ್ಲಿ ಇನ್ನೂ ಜಾಸ್ತಿ ಜನಕ್ಕೆ, ನಿಮ್ಮಂತ ಜನಕ್ಕೆ ನನಗೆ ಈ ತರ ಹಕ್ಕುಪತ್ರಗಳು ಅಥವಾ ನಿಮಗೆ ಅಧಿಕಾರ ಕೊಡಿಸ್ಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತೆ ಹಾರೈಕೆ ನನ್ನ ಮೇಲೆ ಇರಲಿ. ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಎಲ್ಲ ಅಧಿಕಾರಿ ವರ್ಗಗಳ ಏನು ನನಗೆ ಸಹಕಾರ ಬೇಕಾಗಿದೆ ಅಥವಾ ಸಹಾಯ ಬೇಕಾಗಿದೆ, ಅವರು ಕೂಡ ಕೊಡ್ಲಿ ಅಂತ ನಾನು ಹೇಳ್ಕೊಂತ ನಿಮಗೆಲ್ಲರಿಗೂ ಮತ್ತೊಮ್ಮೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಧನ್ಯವಾದಗಳು. ತಹಶೀಲ್ದಾರ್ ಅವರು ಹೇಳ್ತಾ ಇದ್ದಾರೆ ನೀವೆಲ್ಲ ಈ ಹಕ್ಕುಪತ್ರಗಳನ್ನ ಈ ಖಾತೆ ಮಾಡಿಸ್ಬೇಕು ಅಂತ. ಅದು ಆ ಸೂಚನೆ ನಿಮಗೆ ತಾಲೂಕು ಆಫೀಸಿಂದ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ನೀವು ಈ ಖಾತೆ ಮಾಡಿಸ್ಕೊಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ನೀವೆಲ್ಲರಿಗೂ ಬಂದು ಈ ಏನು ಹಕ್ಕುಪತ್ರಗಳನ್ನ ಸ್ವೀಕಾರ ಮಾಡ್ತೀರಾ, ನಿಮಗೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಧನ್ಯವಾದಗಳು. ಮೇಡಮ್ ಮಾತಾಡೋದ ಇದ್ದಾಗ ಕೆಲವು ನೆನಪು ನನಗೆ ಅವರೆಲ್ಲರೂ ಕೂಡ ಹಿರಿಯರಿಂದ ಮಾಹಿತಿ ಕೊಟ್ಟು ನಮ್ಮ ಕಂಟ್ರೋಲ್ ಮಾಡೋಕ್ಕೆ ಬಯಸ್ತೀವಿ. ಮೊನ್ನೆ ಸರ್ಕಾರ ನಮಗೆ ಕಂದಾಯ ಇಲಾಖೆ ವತಿಯಿಂದ ಕಂದಾಯ ಗ್ರಾಮ ಮಾಡೋದಕ್ಕೆ ಮತ್ತು ಉಪಗ್ರಾಮ ಮಾಡೋದಕ್ಕೆ ಆದೇಶವನ್ನು ಕೊಟ್ಟಿದೆ. ಅದಕ್ಕೆ ಕಳೆದ ತಿಂಗಳು ನಾವು ತಾಲೂಕು ಪಂಚಾಯತ್ ಇರುವವರು ದಯಾವತಿಗಳು ಮತ್ತು PDOಗಳನ್ನ ಸೇರಿಸಿ ಸಭೆ ಮಾಡ್ತೀವಿ. 24 ಗ್ರಾಮಗಳು ಉಪಗ್ರಾಮಗಳನ್ನಾಗಿ ಮಾಡಬೇಕು ಅಂತ ಪ್ರಪೋಸಲ್ ಬಂದು ಅದನ್ನು ಈಡೇರಿಸಲು ಸ್ಕೆಚ್ ತಗೊಂಡು ನಾವು ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂತ ಇದ್ದೀವಿ. ಅದ್ರ ಏನು ಮಾನದಂಡ ಅಂದರೆ ಕನಿಷ್ಠ 10 ಮನೆಗಳಿರಬೇಕು, 49 ಮ್ಯಾಕ್ಸಿಮಮ್ ಮನೆಗಳಿರಬೇಕು. 10ರಿಂದ 49 ಮನೆಗಳು ಒಂದು ಗುಂಪಿದ್ರೆ ಅದನ್ನು ಉಪಗ್ರಾಮ ಅಂತ ಮಾಡ್ಬೋದು. ಅದು ಗ್ರಾಮ ಠಾಣೆಗೆ ಹೊಂದ್ಕೊಂಡಿರಲಿ ಅಥವಾ 1 ಕಿಲೋಮೀಟರ್ ದೂರದಲ್ಲಿರಲಿ ಅಥವಾ ಪಕ್ಕದಲ್ಲೇ ಇರಲಿ, ಅದರ ಉಪಗ್ರಾಮ ಮಾಡೋಕ್ಕೆ ಅವಕಾಶ ಇದೆ. ಆ ಮೂಲಕ ಯಾರಿಗೆ 94C ಹಕ್ಕುಪತ್ರ ಸಿಗೋದಿಲ್ವೋ ಅಂಥವ್ರಿಗೆ ಹಕ್ಕುಪತ್ರ ಕೊಡೋಕ್ಕೆ ಅವಕಾಶ ಇದೆ. ಇವನ್ ಖಾಸಗಿ ಜಮೀನಾದರೂ ಕೂಡ ಅದನ್ನು ನೋಟಿಫೈ ಮಾಡಿ ಸರ್ಕಾರ ತಗೊಂಡು ಸರ್ಕಾರ ಅಂತ ಮಾಡಿ ಅದನ್ನು ಕೂಡ ನಿಮಗೆ ಹಕ್ಕುಪತ್ರ ಕೊಡೋಕ್ಕೆ ಅವಕಾಶ ಇದೆ. ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು ಮುಂಭಾಗದಲ್ಲಿರ್ತಕ್ಕಂಥ ಹಿರಿಯ ನಾಯಕರಿಗೆ ನಿಮ್ಮ ಗಮನದಲ್ಲಿ ಆ ಥರದ ಮನೆಗಳ ಗುಚ್ಛ ಇದ್ದರೆ ದಯಮಾಡಿ ನಮ್ಮ ಗಮನದಲ್ಲಿ ನಾವು DAಗಳ ಮೂಲಕ ನಮ್ಮ ಮತ್ತೆ ಸಭೆ ಮಾಡಿಸಿ ಉಪಗ್ರಾಮಗಳನ್ನ ಶಿಫಾರಸು ಮಾಡಿ ಕನಿಷ್ಠ ಒಂದು 100 ಉಪಗ್ರಾಮಗಳನ್ನ ಮಾಡಿದ್ರೆ ಆ 100 ಉಪಗ್ರಾಮಗಳಲ್ಲಿ 1000 ಜನಕ್ಕೆ ಅನುಕೂಲ ಸಿಗ್ತದೆ. ದಯಮಾಡಿ ಆ ಥರದ ಮಾಹಿತಿಗಳನ್ನ ಕೊಡಬೇಕು ಅಂತ. ಮತ್ತೆ ನಮಗೆ ಇನ್ನೊಂದು ಏನು ಅಡ್ಡಿಯಾಗಿದೆ ಅಂದರೆ ಅರಣ್ಯ ಗೋಮಾಳ ಅಂತ ಹಾಕಿಸಿರೋದ್ರಿಂದ 94C ಜಾಸ್ತಿ ಕೊಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಅದು ಪೆಂಡಿಂಗ್ ಇಟ್ಕೊಂಡಿರ್ತೀವಿ. ಅದನ್ನು 3ನೇ ಡಿಮಾಂಡ್ ಪಟ್ಟಿನಲ್ಲಿ ಇದು ಈಗ ಮೇಡಮ್ ಕೂಡ ಅಲ್ಲಿ ತಾಲೂಕು ಪಂಚಾಯತ್ ಮೀಟಿಂಗ್ ಮಾಡೋರು ಪ್ರಸ್ತಾಪ ಮಾಡಿದ್ರು MLA. ನಾವು ಇಲ್ಲಿ 2 ಸಾರಿ RFOಗಳನ್ನ ಕೂರಿಸಿ ಮೀಟಿಂಗ್ ಮಾಡಿದ್ದೀವಿ. ಅವರಿಗೆ ಒಂದು PPT ಕೂಡ ಮಾಡಿ ಕೊಟ್ಟಿದ್ದೀವಿ, ಈ ಥರ ಮಾಡಬೇಕು ಅಂತ ಹೇಳಿ. ಅದರಲ್ಲಿ ಮ್ಯಾಕ್ಸಿಮಮ್ ನಾವು 2 ಇಲಾಖೆಯವರು ಒಂದು ಕನ್ವೆನ್ಷನ್ಗೆ ಬಂದು ಒಂದು ಕಾನ್ಫರೆನ್ಸ್ ಹೇಳ್ತಾರೆ, ಒಂದು ರೀತಿಯ ಸಹಕಾರಕ್ಕೆ ಬಂದು ನಾವು ಹೆಚ್ಚು ಪಬ್ಲಿಕ್ ಇಂಟ್ರೆಸ್ಟ್ನಲ್ಲಿ ಜಾಗವನ್ನು ಬಿಟ್ಕೊಡೋದಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ಅವ್ರಿಗೆ ರಿಕ್ವೆಸ್ಟ್ ಕೂಡ ಮಾಡಿದ್ದೀನಿ. ಅದಕ್ಕೆ ನಿಮ್ಮ ಸಹಕಾರ ಕೂಡ ಬೇಕಾಗುತ್ತೆ. ಮತ್ತು ಮೇಡಮ್ ಅವರು ಮೊನ್ನೆ ಬಲಿಗ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ರು. ಅಲ್ಲಿ 5 ಮನೆಗಳಿಗೆ ತೊಂದರೆ ಆಗಿತ್ತು ಭೂಕುಸಿತ. ಅದಕ್ಕೋಸ್ಕರ 9 ಸೆಪ್ಟೆಂಬರ್ 90ರಲ್ಲಿ 4 ಎಕರೆ 14 ಗುಂಟೆನ ಸೈಟ್ ಮಾಡೋದಕ್ಕೆ ಮೊನ್ನೆ ಅಳತೆ ಮಾಡಿ ಕೊಟ್ಟಿದ್ದಾರೆ. ಇವತ್ತು ಕೆಲಸ ಕೊಡ್ತಾರೆ. ಅದರಲ್ಲಿ ಸುಮಾರು 24 ಮನೆಗಳಿಗೆ ನಿವೇಶನ ಕೊಡೋದಕ್ಕೆ ಪ್ರಾಯಶಃ 2 ದಿನದಲ್ಲಿ ಶಿಫಾರಸು ಮಾಡ್ತೀನಿ ನಾನು. ಈ ಅಂಶವನ್ನು ತಮ್ಮ ಗಮನಕ್ಕೆ ತಂದ ದಯಮಾಡಿ ಯಾರು ಫಲಾನುಭವಿಗಳು ತಗೊಳ್ತೀರಿ ಕಡ್ಡಾಯವಾಗಿ ನಾಳಿದ್ದೇನೆ ಗ್ರಾಮ ಪಂಚಾಯತಿಗಳು PDOಗಳಿಗೆ ಅರ್ಜಿ ಕೊಟ್ಟು ಈ ಖಾತೆ ಮಾಡಿಸ್ಬೇಕು. ಆವಾಗ ನಿಮಗೆ ಹೆಚ್ಚು ಅಥೆಂಟಿಸಿಟಿ ಇರ್ತದೆ.
ಇಷ್ಟನ್ನ ತಾವು ಗಮನಿಸಿದಂತ ತಮ್ಮನ್ನ ಕುರಿತು ಮಾತಾಡುವಂಥ ಮೇಡಮ್ ಗಮನಿಸಿ ಮುಂದಿನ ಮಂಜುಳಾ ಚಂದ್ರಯ್ಯ, ಹಳೆಕೋಟೆ, ಬನ್ನಿ ವಿಚಾರ ಮಾಡ್ತಾ ಇದ್ದೀರಾ? ಮನೆಯವ್ರು ಯಾರು? ಸುರೇಶ, ರೇಣುಕಾ ಮಂಜುನಾಥ್, ನೋಡಿ ಅವರು ನೀವು ಇದರಿಂದಲೇ ತಗೊಳ್ಬೇಡಿ. ರೇಣುಕಾ, ಶಾಂತಮ್ಮ, ಬಿಳಿಗುಳ, ರೇಣುಕಾ, ಶಾಂತಮ್ಮ, ದಾಸಳ್ಳಿ, ಶಾಂತಮ್ಮ ಮಂಜುನಾಥ ದಾಸಳ್ಳಿ, ಸುರೇಶ ರಾಜೇಶ, ಹಳೆಮುರಿಗೆರೆ, ಸುರೇಶ, ಸುರೇಶ ಅಲ್ಲ ಸುಶೀಲ. ಸುಶೀಲಾ ರಾಜೇಶ, ಸುಶೀಲಾ ಕೌನ್ ರಾಜೇಶ, ಭುವನೇಶ್ವರ ಬುದ್ದೇಗೌಡ, ಹನುಮಳ್ಳಿ, ಭುವನೇಶ್ವರ ಬುದ್ದೇಗೌಡ, ಹನುಮಳ್ಳಿ, ರಾಮಚಂದ್ರ ಗಿರಿಯಪ್ಪ ಪೂಜಾರಿ, ಹಳೆಕೋಟೆ, ಚಂದ್ರಶೇಖರ ನಾರಾಯಣ, ಬಿಳಿಗುಳ, ಇಬ್ರಾಹಿಂ ಯೂಸಫ್, ಬಿಳಿಗುಳ, ಈ ಬಿಲ್ಗುಳದವರೇ ಬಂದಿಲ್ಲ ಅಲ್ಲ? ಚಂದ್ರಯ್ಯ ಸಿದ್ದಯ್ಯ, ಚಂದ್ರಯ್ಯ ಸಿದ್ದಯ್ಯ, ಯಶೋದಪ್ಪ ಕುಮಾರ, ವಸಂತ್ ಕುಮಾರಿ ಯೋಗೇಶ್, ಎಸ್ಕಲ್, ವಸಂತ್ ಕುಮಾರಿ, ಸೂರಪ್ಪ ವೆಂಕಟಪ್ಪ ಪೂಜಾರಿ, ಮೂಡಿಗೆರೆ, ಸೂರಪ್ಪ ವೆಂಕಟಪ್ಪ ಪೂಜಾರಿ, ಮೂಡಿಗೆರೆ, ಜಾನಕಿ ಸುಂದರ, ಎಸ್ಕಲ್, ಸುಮಿತ್ರಾ ಸತೀಶ್, ಎಸ್ಕಲ್, ಜಯಲಕ್ಷ್ಮಿ ಮಂಜುನಾಥ, ಉದಯಪುರ, ಜಯಲಕ್ಷ್ಮಿ ಮಂಜುನಾಥ, ಉದಯಪುರ, ಲತಾ ಬಾಲಕೃಷ್ಣ, ಎಸ್ಕಲ್, ಲತಾ ಬಾಲಕೃಷ್ಣ, ಎಸ್ಕಲ್, ಚಂದ್ರಶೇಖರ ನಾರಾಯಣ, ಬಿಳಿಗುಳ, ಚಂದ್ರಶೇಖರ ನಾರಾಯಣ, ಎಂತ ಬೇಕು ಲತಾ ಕೌನ್ ಬಾಲಕೃಷ್ಣ,
जुबेदा अब्दुल रहमान एस्कम, सफूरा अनीफ पुनाडी, मैमुना मुमताज पुनाडी, यशोदा लोकेश बेटर मने, यशोदा कौन नागराज बेटर मने, संदीपा मंजय्य बेटर मने, संदीपा मंजय्य बेटर मने, मंजय्य इरಯ್ಯ बेटर मने, सुभद्रा गोपाल बेटर मने, सुभद्रा इल्ವಾ रवि गीता बेटर मने रवि गीता लता बालकृष्ण एस्कल कृष्णप्पा मंजय्य बेटर मने मनोरमा राजू बेटर मने ಲೀಲಾ ಲಕ್ಷ್ಮಣ್ ಕೂಡ ಕಳಚೂರು ಯಾರು ಬಂದಿಲ್ಲ ಒಂದು ಶಾಸಕರ ಕಚೇರಿ ಕೊಟ್ಬಿಡ್ತೀವಿ ಅಲ್ಲಿ ಕರೆಕ್ಟ್ ಮಾಡ್ಬಿಟ್ಟು ಅಶೋಕ ರಾಮೇಗೌಡ ಆರ್ಬಂಡಿ, ಅಶೋಕ ರಾಮೇಗೌಡ ಆರ್ಬಂಡಿ, ನೇತ್ರ ಕುಮಾರೇಗೌಡ ಹೊಸೂಲೆ, ಕುಸುಮ ರಾಮೇಗೌಡ ಹೊಸೂಲೆ, ಕುಸುಮ ರಾಮೇಗೌಡ ಇಲ್ಲ, ಸುಬ್ರಾಯಗೌಡ ತಿಪ್ಪೇಗೌಡ ಹಳೇಕೆರೆ, ಕಾವೇರಿ ರವಿಕುಮಾರ್ ಕನ್ನೆಯಲ್ಲಿ, ಪರಮೇಶ ಚಿಕ್ಕಯ್ಯ ಹಿರೇಶಿಖರ, ಯಶೋಧ ಜಗನ್ನಾಥ ಪೂರ್ವಗೆ, ಯಶೋಧ ಜಗನ್ನಾಥ ಪೂರ್ವಗೆ, ಪ್ರಮೀಳಾ ಸುಧಾಕರ ಜಿ ಅಂಗಾರ, ರಾಮಮ್ಮ ಮಂಜಯ್ಯ ತ್ರಿಪುರ, ರಾಮಮ್ಮ ಮಂಜಯ್ಯ ಜಯಕೋ ಶ್ರೀನಿವಾಸ ತ್ರಿಪುರ, ಸಂತೋಷ ಪಿರಿಯಪ್ಪೋಡ ಬುಕ್ಕಿ, ಶಾರದಾ ಕೃಷ್ಣಪ್ಪ ತ್ರಿಪುರ, ಶಾರದಾ ಕೃಷ್ಣಪ್ಪ ತ್ರಿಪುರ, ಕೋಟಮ್ಮ ರಾಮಯ್ಯ ತ್ರಿಪುರ,
ಪಿಣಿಗಮ್ಮ ಸೋಮಯ್ಯ ತ್ರಿಪುರ, ಹೂವಪ್ಪ ಸಿಂಗಮೇಸ್ತ್ರಿ ತ್ರಿಪುರ, ಅಧ್ಯಕ್ಷರು ಜಾನಕಿ ಚಂದ್ರಯ್ಯ ಬಾಳು, ಅಣ್ಣಪ್ಪ ಶೆಟ್ಟಿ ಸಣ್ಣಪ್ಪ ಶೆಟ್ಟಿ ಬಾಳು, ಏನಪ್ಪ ಬಾಳು ವಿಜಯಕುಮಾರಿ ಜಯರಾಮ್ ಅದೇ ನೋಡ್ತಿದ್ದೆ ಬಾಳು, ಆದರ್ಶ ನಾರಾಯಣಗೌಡ ಕೃಷ್ಣಪ್ಪ ಚಲ್ಲ ದೊಡ್ಡಿಕೊಪ್ಪ ಜಾವಳಿ, ಚಂದ್ರಶೇಖರ ಪುಟ್ಟಯ್ಯ ಮರ್ಕಲ್ಲು, ಮೇರಿ ಡಿಸೋಜ ಜಾನ್ ರಾಷ್ಟ್ರೀಯ ಡಿಸೋಜ ಜಾವಳಿ, ರಾಗಿಣಿ ಮಂಜುನಾಥ ಮರ್ಕಲ್ಲು, ಮಂಜುಳ ಗಣಪತಿ ಬಾಳೂರು, ನಾರಾಯಣ ತ್ಯಾಪು ಸುವರ್ಣ ಬಿಲ್ಗುಳ, ವನಿತಾ ಸುರೇಶ ಕೊಲಿಮಯ್ಯ, ಮತ್ತೆ ವಿವಿಧ ಪೆನ್ಷನ್ಸ್ ಅಲ್ಲ ಜೋರಾಗಿ ಒಂದು ಅನೌನ್ಸ್ ಮಾಡಿ ನೆಕ್ಸ್ಟ್ ಯಾರಿಗೆ ಶಾಸಕರ ಕಚೇರಿಗೆ ಬಂದು ತಗೊಳ್ಳಿ ಅಂತ. 94C ಹಕ್ಕುಪತ್ರ ಯಾರು ತಗೊಂಡಿಲ್ಲ ದಯಮಾಡಿ ನಮ್ಮ RIVAಗಳು ಮಾಹಿತಿ ಕೊಟ್ಬಿಡಿ. ಮೇಡಮ್ ಅವ್ರ ಮನೆಯಲ್ಲಿ ಹಕ್ಕುಪತ್ರನ ಕೊಟ್ಟಿದ್ದೀವಿ ನಾವು, ಅಲ್ಲಿ ಬಂದು ಕಲೆಕ್ಟ್ ಕೊಟ್ಟಿದ್ದೀವಿ ಮೇಡಮ್. ಈ ವಿವಿಧ ವೇತನಗಳು ನಿರ್ಗತಿಕ ವೇತನ, ನಿರ್ಗತಿಕ ವಿಧವಾ ವೇತನ, ಪ್ರೇಮ ಸರ್ವೇಕ್ರಮ, ನೆಕ್ಸ್ಟ್ ಗಿರಿಜಮ್ಮ ವಿಧವಾ ವೇತನ, ಓಲೂರು, ನೆಕ್ಸ್ಟ್ ಜಯಲಕ್ಷ್ಮಿ ಪಲ್ಗುಣಿ, ಶಿಲ್ಪ ಅಲ್ಕೆ, ಸೋಮಯ್ಯ ಪಲ್ಗುಡಿ, ಸೋಮಯ್ಯ ಇಂದಿರಾ ಗಾಂಧಿ ವೃದ್ಧಾಶ್ರಮ, ಸುನೀತಾ ಹೋಗಿಲೆ, ಬೈರಯ್ಯ ಗುತ್ತಿಯಲ್ಲಿ, ಸೋಮಯ್ಯ, ಸುನೀತಾ
ನೆಕ್ಸ್ಟ್ ಮೈರೇಗ ಬುದ್ಧಿ ಹೇಳಿ ಹೌದು ಚೇಂಜ್ ಆಯ್ತಾ ಇವತ್ತಿನ ಹಕ್ಕುಪತ್ರ ವಿತರಣೆ ಹಾಗೂ ವಿದ್ಯಾವೇತನ ಜೊತೆ ಸೌಲಭ್ಯಗಳನ್ನ ಇವತ್ತು ನಾವು ಎಲ್ಲ ಗೊತ್ತಿದೆ. ಹಾಗೆ ಜಿಲ್ಲಾಧಿಕಾರಿಗಳಾದ ರಾಜಶೇಖರ್ ಅವರೇ, ಹಾಗೆ ಇನ್ನೊಬ್ಬ ನಮ್ಮ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷೆ ಕಾಂಗ್ರೆಸ್ ಅಧ್ಯಕ್ಷೆ ಹಾಗೆ ಮೂಡಿಗೆರೆ ಎಲ್ಲ ಸಮಿತಿ ಸದಸ್ಯರೇ, ಎಲ್ಲ ಹಿರಿಯ ಎಲ್ಲ ಸಂಪರ್ಕವರೇ, ಅರ್ಜಿಯವರೇ, ಹಾಗೆ ಎಲ್ಲಕ್ಕಿಂತ ವಿಶೇಷವಾಗಿ ಇವತ್ತು ಹಕ್ಕುಪತ್ರ ಪಡೆದಂಥವ್ರು ನಾವೆಲ್ಲ ಬಹಳ ವರ್ಷಗಳಿಂದ ಹಕ್ಕುಪತ್ರ ವಿತರಣೆಗೆ ಕೇಳಿದ್ರಿ. ಯಾರು 2002ರಿಂದನೂ ಅರ್ಜಿ ಹಾಕಿದ್ದು ಸಿಕ್ಕಿರಲಿಲ್ಲ ಅಂತ ಇವತ್ತು ತ್ವರಿತಗತಿಯಲ್ಲಿ ಆಗ್ತಾ ಇದೆ. ಈಗಾಗಲೇ ಶಾಸಕರು ಈ ತಾಲೂಕಿನಲ್ಲಿ 106 ಎಕರೆಯನ್ನು ಇವತ್ತು ಹಕ್ಕುಪತ್ರ ವಿತರಣೆಗೆ ಜಾಗ ಗುರುತಿಸಿದ್ದಾರೆ. ಸ್ವಲ್ಪ ಫಾರೆಸ್ಟ್ ಇಲಾಖೆ ಸಮಸ್ಯೆ ಇದೆ. ಮುಂದಿನ ದಿನಗಳಲ್ಲಿ ಆ ಸಮಸ್ಯೆ ಬಗೆಹರಿದು ಬಹುಶಃ ಯಾರು ಬದುಕಿಗೆ ಈಗ ಊಟ ವಸತಿ ಬಿಟ್ಟರೆ ಒಂದು ಸೂರು ಒಬ್ಬ ಬದುಕಿಗೆ ಕೊಡಬೇಕಾಗ್ತದೆ. ನೋಡಿ, ನಾವೆಲ್ಲ ನೋಡ್ತಾ ಇದ್ದೀವಿ, ಎಲ್ಲ ಶ್ರಮಜೀವಿಗಳು, ಕಾರ್ಮಿಕ ವರ್ಗ ಇವರು ಇವತ್ತು ಬಂದು ಅದನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ವರದಿ ಹೇಳ್ತದೆ, ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ದೇಶದಲ್ಲಿ 140 ಕೋಟಿ ಜನರಲ್ಲಿ 3 ಕೋಟಿ ಜನರಿಗೆ ಆಹಾರ ಮತ್ತು ಬಟ್ಟೆ ಬಿಟ್ಟರೆ ಅದನ್ನು ಮುಂದೆ ಕೊಡೋ ಶಕ್ತಿ ಇನ್ನೂ ಬಂದಿಲ್ಲ. ಆ ಉದ್ದೇಶಕ್ಕೆ ಇವತ್ತು ಸರ್ಕಾರಗಳು ಪಂಚ ಯೋಜನೆಗಳನ್ನ ಅಲ್ಲಿ ಕೊಡ್ತಾ ಇದ್ದಾರೆ. ಬಡವರಿಗೆ ಅದು ಬಹಳ ಉಪಯೋಗ ಆಗಿದೆ ಇವತ್ತು ಸರ್ಕಾರದಲ್ಲಿ. ನಾನು ಅದರಿಂದ ಮುಂದಿನ ದಿನಗಳಲ್ಲಿ ನಾವು ಅದನ್ನು ನೆನ್ಪಿಟ್ಕೊಂಡಿರ್ಬೇಕು. ಶಾಸಕರು ಬಹಳ ವರ್ಷಗಳಾದ ಸಮಸ್ಯೆಗಳನ್ನು ಹಿಂದೆ ಬೇಕಾದಷ್ಟು ಶಾಸಕರಾಗ್ಬೋದು, ಆದರೆ ಇದುವರೆಗೂ ಅವರಿಗೆ 94% ನಲ್ಲಿ ಹಕ್ಕುಪತ್ರ ಈ ಥರ ₹1,000 ಕೊಡಲಿಲ್ಲ. ಆ ಕೆಲಸನ ಇವತ್ತು ಶಾಸಕರು ಮಾಡ್ತಾ ಇದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆಗಳ ಜೊತೆಗೆ ಅವರ ಕೆಲಸವನ್ನು ನೀವು ಆಗಾಗ್ಗೆ ನೆನೆಸ್ತಾ ಇರಬೇಕು. ಹಾಗೆ ಇನ್ನು ಮನೆ ಕೆಲವರು ಬಂದಿದ್ದವರಿದ್ದಾರೆ, ಅವ್ರು ಗಮನಕ್ಕೂ ತರಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಈ ಕೆಲಸ ನಿರಂತರವಾಗಿ ನಡೀತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲ ನಮ್ಗೆಲ್ಲ ಇವತ್ತು ಸರ್ಕಾರದ ಏನು ಪಂಚ ಗ್ಯಾರಂಟಿ ಯೋಜನೆಗಳು ಬರ್ತಾ ಇದೆ, ನಮ್ಗೆ ಯಾರಿಗಾದ್ರೂ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿಯಲ್ಲಿ ಬರೋದ್ರಲ್ಲಿ ಏನಾದ್ರು ವ್ಯತ್ಯಾಸಗಳು ಆ ಥರ ಏನಾದ್ರು ಇದ್ರೆ ನಮ್ಮದೇ ಆದ ಆಫೀಸ್ ಇದೆ ತಾಲೂಕ್ ಪಂಚಾಯತಿನಲ್ಲಿ. ಶಾಸಕರು ನನಗೆ ಆ ಜವಾಬ್ದಾರಿಯನ್ನು ಕೊಟ್ಟು ತಾಲೂಕು ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ತಾವು ಯಾವುದೇ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರು ತೊಂದರೆಗಳಿದ್ರೆ ಅಕ್ಕಿ ವಿತರಣೆ ಇರ್ಬೋದು ಅಥವಾ ಇದಿರ್ಬೋದು, ನಿಮ್ಮ ಬೇರೆ ಬೇರೆ ನಿಮ್ಮ ಶಕ್ತಿ ಯೋಜನೆ ಇರ್ಬೋದು, ಅಥವಾ KSRTC ಬಸ್ನಲ್ಲಿ ಓಡಾಡುವಂಥ ಮಹಿಳೆಯರಿಗೆ ತೊಂದರೆ ಇರ್ಬೋದು, ಹಾಗೆ ಯುವನಿಧಿ ಯುವಕರು ವಿದ್ಯಾವಂತರಾಗಿ ಉದ್ಯೋಗ ಸಿಗ್ತಾರೆ ಮನೆಯಲ್ಲಿದ್ದರೆ ಅವರಿಗೂ ಸಹಿತ 3,000 ಕೊಡುವಂಥದ್ದು ಸರ್ಕಾರ ಮಾಡಿದೆ. ಹಾಗೆ ಡಿಪ್ಲೊಮಾ ಮಾಡೋದರಿಗೆ 1,000 ಕೊಡೋ ವ್ಯವಸ್ಥೆ ಮಾಡಿದೆ. ಆ ಥರ ಯಾರಾದರೂ ನಿಮ್ಮಲ್ಲಿ ಇದ್ದು ಅದನ್ನ ಪಡೆದಲೇ ಇದ್ರೆ ತಾವು ನಮ್ಮ ಆಫೀಸ್ನಲ್ಲಿ ಸಂಪರ್ಕ ಮಾಡ್ಬೋದು. ನನ್ನ ಫೋನ್ ನಂಬರ್ ನಂತರ ಕೆಲವರ ಇದೆ, ನನ್ನ ನಂಬರ್ನ ಬೇಕಾದ್ರೆ ಹೇಳ್ತೀನಿ, ತಾವು ಅದನ್ನು ನೋಟ್ ಮಾಡ್ಕೊಂಡ್ರೆ. ಯಾಕೆಂದ್ರೆ ನಾನು ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ, ನನಗೆ ಪ್ರತಿ ದಿವಸ ನೋಡಿ, ಇವತ್ತು ನನಗೆ ಒಬ್ರು ಯಾರೋ ಸುಧಾ ಅಂತೇಳಿ ಇದ್ರು, ಯಾರೋ ಈ ಕಡೆ ನಮ್ಮ ಗೋರಿಕೆಯಲ್ಲಿ ಅವರು ಫೋನ್ ಮಾಡಿದ್ರು. ಯಾರಿಗೂ ಒಬ್ಬರಿಗೆ ಇದು ಬರ್ತಾ ಇಲ್ಲ ಅಂತ, ಅವರು ಗೃಹಲಕ್ಷ್ಮಿ ಬರ್ತಾ ಇಲ್ಲ ಅಂತೇಳಿ. ನಾನು ಈಗಾಗಲೇ 100 ಜನರಿಗೆ ಅದು ಸೌಲಭ್ಯ ವಂಚಿತರಾದ ನನಗೆ ಅಥವಾ ಯಾವ ಕಾರಣಕ್ಕೆ ಬರ್ತಾ ಇಲ್ಲ, ಏನಾದ್ರು GST ಕಟ್ತಾ ಇದ್ದಾರಾ ಅಥವಾ GST ಜೊತೆಗೆ ಟ್ಯಾಕ್ಸ್ ಏನೋ ಫೇಲ್ ಆಗಿದ್ರೆ ಅಂತ ಬರ್ತಾ ಇಲ್ಲ. ಅದನ್ನು ಸಹಿತ ನಾವು ಮಾಡಿಫೈ ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಕೇಳ್ಕೊಂಡಿದ್ದೀವಿ. GST ಕಟ್ಟೋರಿಗೂ ಯಾರು ಬಡವರು ಇರ್ತಾರೆ ಪ್ರತಿ ಬಡವರಿಗೆ ಕೊಡಬೇಕು ಅಂತ ಹೇಳಿ ನಾವು ಈ ಸರ್ಕಾರಕ್ಕೆ ಸುತ್ತೋಲೆ ಹಾಕಿದ್ದೀವಿ. ನಮ್ಮ ಜಿಲ್ಲಾ ಕಮಿಟಿ ಬಹುಶಃ ನಿಮ್ಮಲ್ಲ ಯಾರು ಇದ್ರೆ ಅಂಥವ್ರನ್ನ ನೀವು, ನನ್ನ ನಂಬರ್ ಇದೆ 9448340887. ಯಾರಿಗೆ ಕೇಳಿದ್ರು ಸಿಗುತ್ತೆ, ನಮ್ಮ ಹೋಮ್ ಮಿನಿಸ್ಟರ್ ಕೇಳಿದ್ರು ಸಿಗುತ್ತೆ. ಆ ಥರ ವಂಚಿತರಾಗಿದ್ರೆ ಅದನ್ನ ನೀವು ಅಲ್ಲಿ ಬಂದು ಕೊಟ್ಟರೆ ನಾವು ಇಮಿಡಿಯೇಟ್ ಅವ್ರಿಗೆ ಏನಾಗಿದೆ ಪರಿಸ್ಥಿತಿ ಅನ್ನೋದು ಹೇಳ್ತೀವಿ. ಕೆಲವರು ಏನಂದ್ರೆ ಲಾಗಿನೇ ಆಗಿಲ್ಲ, ನನ್ನ ನಾನು ಬಂದ್ಮೇಲೆ
ಹೊಸ ಖಾತೆಗಳು ಓಪನ್ ಆಗಿದೆ. ಕೆಲವರು ಲಾಗಿನ್ ಆಗಿದೆ, ಮನೇಲೆ ಕೂತಿದ್ದಾರೆ. ಈ ಕೆಲವರು ಅದನ್ನ ಮಾಡಿಸ್ಕೊಂಡಿದ್ದಾರೆ. ಈಗ ಹಾಗೆ ನಿಮ್ಮನ್ನ ಯಾರು ಇದ್ರೆ ಯಾರಾದ್ರೂ ಅರ್ಜಿ ಹಾಕ್ತಾರೆ ಅಥವಾ ಅದ್ರ ಬಗ್ಗೆ ಮಾಹಿತಿ ಸಿಗ್ತಾರೆ ಮನೇಲಿದ್ರೆ ಅಂತವನ್ನು ಸಹಿತ ಹೇಳಿದ್ರೆ ಆ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆ. ತಾಲೂಕು ಪಂಚಾಯತ್ ಇಒ ಇದ್ದಾರೆ, ಹಾಗೆ ಅಲ್ಲಿರ್ತಕ್ಕಂಥ PDO ಇದ್ದಾರೆ, ಅಲ್ಲಿರ್ತಕ್ಕಂಥ ಇಲಾಖೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿದ್ದಾರೆ. ಅವ್ರ ಹತ್ರ ಬಂದು ಹೇಳಿದ್ರು ಸಾಕು ತಾಲೂಕು ಪಂಚಾಯತ್ ಇದೆ ಅಂತ ಹೇಳ್ತಾ ಆ ವಿಚಾರಗಳ ಜೊತೆ ಶಾಸಕರ ಮನೆಗೆ ಹೋಗೋ ಅವಶ್ಯಕತೆ ಇಲ್ಲ. ಶಾಸಕರಿಗೆ ನನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ, ತಾಲೂಕು ಮಟ್ಟದ ಅಧ್ಯಕ್ಷ ಮಾಡಿದ್ದಾರೆ. ಹಾಗಾಗಿ ನಾನು ಪ್ರತಿನಿತ್ಯ ಆಫೀಸಲ್ಲಿ ಕೂಡ್ತೀನಿ. ಅಲ್ಲಿ ಏನಾದ್ರು ಸಮಸ್ಯೆಗಳಿದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ಆಫೀಸರ್ಸ್ ಇರ್ತಾರೆ, ಅವ್ರ ಹತ್ರ ಹೇಳಿದ್ರು ನನಗೆ ಮಾಹಿತಿ ಕೊಡ್ತಾರೆ. ವಿಚಾರಗಳು ಹೇಳ್ತಾ ಇವತ್ತೆಲ್ಲ ತಾವು ಹಕ್ಕನ್ನು ಪಡ್ಕೊಂಡಿದ್ವಿ. ಇನ್ನೂ ನಿಮ್ಮಲ್ಲಿ ಯಾರು ಪಡ್ಕೊಂಡಿಲ್ಲ ಅಂತ ಖಂಡಿತ ಸ್ಯಾಂಕ್ಷನ್ ಆಗಿಲ್ಲ ಅಂತಿದ್ರೆ ಅಥವಾ ಗಮನದಲ್ಲಿ ಹಳ್ಳಿನಲ್ಲಿ ವಿಚಾರಗಳು ತಿಳಿಸಿ ಅಂತ ಹೇಳ್ತಾರೆ. ಅದು ನಿಮ್ಮ ಗ್ರಾಮ ಸಭೆಗಳಲ್ಲಿ ನಡೆಯುತ್ತೆ. ಗ್ರಾಮ ಸಭೆಗಳಲ್ಲಿ ಹೋಗಿ ನೀವು ಏನಾದ್ರು ವಂಚಿತರಾಗಿದ್ದರೆ ಆ ಗ್ರಾಮ ಸಭೆಯಲ್ಲಿ ಹೇಳಿದ್ರೆ ಅದು ಅದರ ಮಾಹಿತಿಯನ್ನು ತಹಸೀಲ್ದಾರಿಗೆ ತಾಲೂಕು ಪಂಚಾಯತ್ ಅಧಿಸಭೆ MLA ಬರ್ತಾರೆ ಅಂತ ಹೇಳ್ತಾ ನನಗೆ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಶಾಸಕರಿಗೂ ಹಾಗೆ ನಮ್ಮ ಇಲ್ಲಿರ್ತಕ್ಕಂಥ ಮಹಿಳೆ ಮಂತ್ರಿ ಜೈ ಜೈ ಭಾರತ್. ಈವರೆಗೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ವಿವಿಧ ಉಪಪದಗಳನ್ನು ವಿತರಣೆ ಮಾಡಿದ ಮಾನ್ಯ ಶಾಸಕರಿಗೆ ಎಲ್ಲ ಧನ್ಯವಾದಗಳನ್ನು ಇವರಿಗೆ ಕಾರ್ಯಕ್ರಮ ಅವರಿಗೂ ಎಲ್ಲ ಪರವಾಗಿ ಧನ್ಯವಾದಗಳನ್ನು. ಅದೇ ರೀತಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರ ಧನ್ಯವಾದಗಳನ್ನು. ನಾಲ್ಕು ಗ್ಯಾರಂಟಿ ಯೋಜನೆಗಳ ಬೇಕಾದಷ್ಟು ಜನರು ಕಾರ್ಯಕರ್ತರು ಫಲಾನುಭವಿಗಳು ಮೂಡಿಗೆರೆ ಆರಕ್ಷಕ ಉಪದೇಶ ಕ್ರೀಡಾಪಟುಗಳು ಹಾಜರಿದ್ದು ಅದಕ್ಕೆ